ನಮಸ್ಕಾರ. ಇವತ್ತು ನಾವು ಯಶಸ್ಸಿನ ಬಗ್ಗೆ 3 ಸಿಂಪಲ್ ಆದರೆ ತುಂಬಾನೇ ಪವರ್ಫುಲ್ ಪಾಠಗಳನ್ನ ಒಂದು ಕಥೆಯ ಮೂಲಕ ತಿಳ್ಕೊಳ್ಳೋಣ. ಸರಿ, ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಕೆಲವು ವಿಷಯಗಳು ನಮಗೆ ಯಾಕಿಷ್ಟು ಸುಲಭ ಅನ್ಸುತ್ತೆ, ಆದರೆ ಇನ್ನು ಕೆಲವು ಮಾತ್ರ ಅಸಾಧ್ಯ ಅನ್ನೋ ಹಾಗೆ ಯಾಕೆ ಕಾಡುತ್ತೆ ಅಲ್ವಾ? ಇದೇ ಪ್ರಶ್ನೆ ಇದೆಯಲ್ಲ, ಇದೇ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯ ಮೂಲ. ನಮ್ಮ ಕಥೆ ಶುರುವಾಗೋದೇ ಡೇವಿಡ್ ಅನ್ನೋ ಒಬ್ಬ 12 ವರ್ಷದ ಹುಡುಗನಿಂದ. ಅವನಿಗೆ ಫುಟ್ಬಾಲ್ ಅಂದ್ರೆ ಪಂಚಪ್ರಾಣ. ಆದರೆ ಶಾಲೆಯಲ್ಲಿ ಒಂದೇ ಒಂದು ಸಬ್ಜೆಕ್ಟ್ ಮಾತ್ರ ಅವನಿಗೆ ತಲೆನೋವಾಗಿತ್ತು. ಅಂದ್ರೆ ಸಿಕ್ಕಾಪಟ್ಟೆ ಹತಾಶೆ ತರ್ತಿತ್ತು. ನೋಡಿ, ಡೇವಿಡ್ ಫುಟ್ಬಾಲಲ್ಲಿ ಕಿಂಗ್ ಆಗಿದ್ರೆ ಮ್ಯಾಥ್ಸ್ ಅಲ್ಲಿ 0 ಆಗಿದ್ದ. ಆದ್ರೆ ಅವನ ಫ್ರೆಂಡ್ ಮ್ಯಾಟ್ ಇದಾನಲ್ಲ, ಅವನು ಇದಕ್ಕೆ ತದ್ವಿರುದ್ಧ. ಮ್ಯಾಥ್ಸ್ ಅಲ್ಲಿ ಎಕ್ಸ್ಪರ್ಟ್, ಆದ್ರೆ ಫುಟ್ಬಾಲ್ ಅಂದ್ರೆ ಅಷ್ಟಕ್ಕಷ್ಟೇ. ಸೊ ಡೇವಿಡ್ ಯಾವಾಗ್ಲೂ ತನ್ನ ವೀಕ್ನೆಸ್ ಅನ್ನ ಮ್ಯಾಟ್ನ ಸ್ಟ್ರೆಂತ್ ಜೊತೆ ಹೋಲಿಕೆ ಮಾಡ್ಕೊಂಡು ಬೇಜಾರು ಮಾಡ್ಕೋತಿದ್ದ. ಇಂಥ ಟೈಮ್ನಲ್ಲೇ ಡೇವಿಡ್ನ ತಂದೆ ಅವನಿಗೆ ಹೆಲ್ಪ್ ಮಾಡೋಕೆ ಮುಂದೆ ಬರ್ತಾರೆ. ಅವ್ರು ಹೇಳ್ತಾರೆ, ನಿನಗೆ ಜೀವನದ 3 ಮುಖ್ಯವಾದ ಪಾಠಗಳನ್ನು ಕಲಿಸ್ತೀನಿ ಅಂತ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಪ್ರತಿಯೊಂದು ಪಾಠವನ್ನು ಒಂದೊಂದು ವಿಶಿಷ್ಟವಾದ ಚಾಲೆಂಜ್ ಮೂಲಕ ಕಲಿಸ್ತಾರಂತೆ. ಇದು ಕ್ಯೂರಿಯಾಸಿಟಿ ಹೆಚ್ಚಿಸುತ್ತೆ ಅಲ್ವಾ? ಸರಿ, ಹಾಗಾದ್ರೆ ಮೊದಲನೇ ಪಾಠ ಶುರುವಾಯಿತು. ಪಾಠದ ಹೆಸರು ನಿಮ್ಮ ಸ್ಟ್ರೆಂತ್ ಏನು ಅಂತ ಕಂಡುಹಿಡಿಯಿರಿ. ಹೌದು, ನಮ್ಮಲ್ಲಿರೋ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋದೇ ಯಶಸ್ಸಿನ ಮೊದಲ ಮೆಟ್ಟಿಲು. ಅಪ್ಪ ಕೊಟ್ಟ ಫಸ್ಟ್ ಚಾಲೆಂಜ್ ತುಂಬಾನೇ ಸಿಂಪಲ್ ಆಗಿತ್ತು. ಮ್ಯಾಟ್ ನನ್ನ ಫುಟ್ಬಾಲ್ ಆಡಕ್ಕೆ ಕರಿಬೇಕು, ಆಮೇಲೆ ಆ ಗೇಮ್ ನನ್ನ ಸುಮ್ಮನೆ ಕೂತು ಗಮನಿಸಬೇಕು ಅಷ್ಟೇ. ಕೇಳೋಕೆ ಈಸಿ ಅನ್ಸುತ್ತಲ್ವಾ? ರಿಸಲ್ಟ್ ಏನಾಯ್ತು ಅಂದ್ರೆ ಅದು ತುಂಬಾನೇ ಕ್ಲಿಯರ್ ಆಗಿತ್ತು. ಡೇವಿಡ್ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಗೋಲ್ ಹೊಡೆದು ಈಸಿಯಾಗಿ ಮ್ಯಾಚ್ ಗೆದ್ದ. ಆದ್ರೆ ಪಾಪ ಮ್ಯಾಟ್ ಮಾತ್ರ ಗೇಮ್ ಪೂರ್ತಿ ತುಂಬಾನೇ ಕಷ್ಟಪಟ್ಟ. ಈ ಸ್ಕೋರ್ ಅವರಿಬ್ಬರ ಸ್ಕಿಲ್ನಲ್ಲಿರೋ ವ್ಯತ್ಯಾಸವನ್ನ ಕಣ್ಣಿಗೆ ಕಟ್ಟಿದ ಹಾಗೆ ತೋರಿಸುತ್ತೆ. ಆಟ ಮುಗಿದ ಮೇಲೆ ಅವರ ಅಪ್ಪ ಹೇಳಿದ ಮಾತು ಇದು: ನೋಡು, ಮ್ಯಾಟ್ ಫುಟ್ಬಾಲ್ನಲ್ಲಿ ಅಷ್ಟೇನೂ ಚೆನ್ನಾಗಿ ಆಡದೇ ಇರಬಹುದು, ಆದರೆ ಅವನು ಮ್ಯಾಥ್ಸ್ನಲ್ಲಿ ಗ್ರೇಟ್. ನಮ್ಗೆಲ್ಲರಿಗೂ ನಮ್ಮದೇ ಆದ ಸ್ಟ್ರೆಂತ್ಸ್ ಮತ್ತೆ ಪ್ಯಾಷನ್ಸ್ ಇರುತ್ತೆ. ಇದೇ ನೋಡಿ ಮೊದಲ ಪಾಠದ ಸಾರ. ಹಾಗಾದ್ರೆ ಈ ಯುನೀಕ್ ಸ್ಟ್ರೆಂತ್ ಅಂದ್ರೆ ಏನು? ಇದು ಅಂದ್ರೆ ಹುಟ್ಟಿನಿಂದ ಬಂದಿರೋ ಅಥವಾ ಪ್ರಾಕ್ಟೀಸ್ ಮಾಡಿ ಬೆಳೆಸ್ಕೊಂಡಿರೋ ಒಂದು ಟ್ಯಾಲೆಂಟ್. ಇದರಲ್ಲಿ ಆಸಕ್ತಿ, ಪ್ಯಾಷನ್ ಎಲ್ಲ ಸೇರ್ಕೊಂಡು ನಾವು ನ್ಯಾಚುರಲ್ ಆಗಿ ಎಕ್ಸೆಲ್ ಆಗ್ತೀವಿ. ಓಕೆ, ಮೊದಲನೇ ಪಾಠ ಅರ್ಥ ಆಯ್ತು. ಈಗ ಎರಡನೇ ಪಾಠದ ಕಡೆಗೆ ಹೋಗೋಣ. ಪ್ಯಾಷನ್ ಅನ್ನೋದನ್ನ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಕನ್ಸಿಸ್ಟೆನ್ಸಿ ಅಂದ್ರೆ ನಿರಂತರತೆ ತುಂಬಾನೇ ಇಂಪಾರ್ಟೆಂಟ್. ಎರಡನೇ ಚಾಲೆಂಜ್ ಸ್ವಲ್ಪ ಬೇರೆ ಥರ ಇತ್ತು. ಈಗ ಫೋಕಸ್ಸು ಡೇವಿಡ್ನಿಂದ ಮ್ಯಾಟ್ ಕಡೆ ಶಿಫ್ಟ್ ಆಗಬೇಕು. ಶಾಲೆಯಲ್ಲಿ ಮ್ಯಾಟನ್ನು ಸೈಲೆಂಟಾಗಿ ಗಮನಿಸಬೇಕು ಮತ್ತು ಅವನು ನಂಬರ್ಸ್ ಜೊತೆ ಎಷ್ಟು ಸಲ ಡೀಲ್ ಮಾಡ್ತಾನೆ ಅಂತ ನೋಟ್ ಮಾಡ್ಕೋಬೇಕು. ಡೇವಿಡ್ ಗಮನಿಸಿದ್ದೇನು ಗೊತ್ತಾ? ಮ್ಯಾಟ್ನ ಪ್ರಾಕ್ಟೀಸ್ ಅಂದರೆ ಬರೀ ಲೆಕ್ಕದ ಪ್ರಾಬ್ಲಮ್ ಸಾಲ್ವ್ ಮಾಡೋದಾಗಿರಲಿಲ್ಲ. ಅವನು ಪಜಲ್ಸ್ ಬಿಡಿಸ್ತಿದ್ದ, ರೀಸಸ್ ಟೈಮಲ್ಲಿ ಚೇಂಜ್ ಲೆಕ್ಕ ಆಡ್ತಿದ್ದ. ಅಷ್ಟೇ ಯಾಕೆ, ಒಂದು ಹೂವಿನ ಎಸಳುಗಳನ್ನು ಕೂಡ ಎಣಿಸ್ತಿದ್ದ. ಅಂದರೆ ಅವನ ಪ್ರಾಕ್ಟೀಸ್ ಅನ್ನೋದು ಕಂಟಿನ್ಯೂಸ್ ಆಗಿತ್ತು. ಮ್ಯಾಟ್ ಯಾಕಷ್ಟು ಚೆನ್ನಾಗಿದ್ದ ಅನ್ನೋದಕ್ಕೆ ಅವನಪ್ಪ ಹೀಗೆ ವಿವರಿಸಿದ್ರು: ಮ್ಯಾಟ್ ಮ್ಯಾಥ್ಸ್ನಲ್ಲಿ ಗುಡ್, ಯಾಕಂದರೆ ಅವನು ಅದನ್ನು ಎಂಜಾಯ್ ಮಾಡ್ತಾನೆ ಮತ್ತು ಪದೇ ಪದೇ ಪ್ರಾಕ್ಟೀಸ್ ಮಾಡ್ತಾನೆ. ನಾವು ಕೂಡ ಸಿಂಪಲ್ ವಿಷಯಗಳಿಂದ ಶುರು ಮಾಡ್ಬೋದು. ಸರಿ, ಈಗ ನಾವು ಫೈನಲ್ ಸ್ಟೇಜ್ಗೆ ಬಂದಿದ್ದೀವಿ. ಇದು 3ನೇ ಪಾಠ ಮತ್ತು ಇದು ತುಂಬಾನೇ ಚಾಲೆಂಜಿಂಗ್ ಆಗಿರೋ ಪಾಠ ಕೂಡ. ಅದೇ ಮಾಡುವ ಕೆಲಸವನ್ನು ಪ್ರೀತಿಸುವುದು. ಕೊನೆಯ ಚಾಲೆಂಜ್ ಡೇವಿಡ್ಗೆ ಡೈರೆಕ್ಟ್ ಆಗಿತ್ತು. ಮ್ಯಾಟ್ ನಿನಗಿಂತ ಮ್ಯಾಥ್ಸ್ನಲ್ಲಿ ಎಷ್ಟು ಪಟ್ಟು ಬೆಟರ್ ಅಂತ ಅನ್ಸುತ್ತೆ ಅಂತ ಕೇಳಿದ್ರು. ಅದಕ್ಕೆ ಡೇವಿಡ್ 3 ಪಟ್ಟು ಅಂದ. ಹಾಗಾದ್ರೆ ಚಾಲೆಂಜ್ ಏನ್ ಗೊತ್ತಾ? ಮಾಮೂಲಿಗಿಂತ 3 ಪಟ್ಟು ಜಾಸ್ತಿ ಮ್ಯಾಥ್ಸ್ ಓದ್ಬೇಕು. ಈ ಚಾರ್ಟ್ ನೋಡಿ ರಿಸಲ್ಟ್ ಏನಾಯಿತು ಅಂತ ನೀಟಾಗಿ ಗೊತ್ತಾಗತ್ತೆ. ಡೇವಿಡ್ ತನ್ನ ಎಫರ್ಟ್ನನ್ನ 300% ಹಾಕಿದ್ರೂ ಅವನ ನಾಲೆಜ್ ಲೆವೆಲ್ ಮಾತ್ರ ತುಂಬಾನೇ ಕಮ್ಮಿ ಇತ್ತು. ಅಷ್ಟೇ ಅಲ್ಲ, ತಲೆನೋವು ಬಂದು ಓದ್ತಾನೆ ನಿದ್ದೆ ಹೋಗಿದ್ದ. ಇದರಿಂದ ಕಲಿಯೋಕಿರೋ ಮುಖ್ಯವಾದ ಪಾಠ ಅಂದ್ರೆ ಇದೆ: ಇಷ್ಟವಿಲ್ಲದೆ ಮಾಡುವ ಯಾವುದೇ ಪ್ರಯತ್ನ ಅದು ಸುಸ್ತಾಗೋಕೆ ಅಂದ್ರೆ ಬರ್ನ್ಔಟ್ಗೆ ಕಾರಣವಾಗುತ್ತೆ. ಅವರಪ್ಪ ಹೇಳಿದ ಮಾತುಗಳು ಇದರ ಸಾರಾಂಶವನ್ನ ಚೆನ್ನಾಗಿ ಹೇಳುತ್ತೆ. ನಾವಿಷ್ಟಪಡೋ ವಿಷಯವನ್ನ ಓದಿದಾಗ ಡಿಸಿಪ್ಲಿನ್ ಮತ್ತೆ ಕನ್ಸಿಸ್ಟೆನ್ಸಿ ಅನ್ನೋದು ದೊಡ್ಡ ಭಾರ ಅನ್ಸಲ್ಲ, ತುಂಬಾನೇ ಹಗುರ ಅನ್ಸುತ್ತೆ. ಹಾಗಾದ್ರೆ ಈ 3 ಪಾಠಗಳಿಂದ ನಾವು ಯಶಸ್ಸಿನ ಬಗ್ಗೆ ಕಲಿಯಬಹುದಾದ 3 ಮುಖ್ಯ ಸೂತ್ರಗಳೇನು? ಬನ್ನಿ ಒಂದ್ಸಲ ನೋಡೋಣ. ಸೊ ಈ ಕಥೆಯ 3 ಕೀ ಪಾಯಿಂಟ್ಸ್ ಇವು. ನಂಬರ್ 1, ತಮ್ಮ ಯುನೀಕ್ ಸ್ಟ್ರೆಂತ್ಸ್ ಏನು ಅಂತ ಗುರುತಿಸಬೇಕು. ನಂಬರ್ 2, ಪ್ಯಾಷನ್ ಇರೋ ವಿಷಯವನ್ನ ಕನ್ಸಿಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ನಂಬರ್ 3, ಡಿಸಿಪ್ಲಿನ್ ಈಸಿ ಆಗಬೇಕು ಅಂದ್ರೆ ಮಾಡೋ ಕೆಲಸದಲ್ಲಿ ಖುಷಿ ಪಡೋದನ್ನ ಕಲಿಬೇಕು. ಮತ್ತು ಕೊನೆಯದಾಗಿ ಇಡೀ ವಿಶ್ಲೇಷಣೆಯ ಒಂದು ಅಲ್ಟಿಮೇಟ್ ಸಲಹೆ ಅಂದ್ರೆ ಇದು:
ಒಂದೋ ನಾವು ಇಷ್ಟಪಡೋ ವಿಷಯವನ್ನ ಓದಬೇಕು, ಇಲ್ಲ ಓದ್ತಿರೋ ವಿಷಯವನ್ನ ಇಷ್ಟಪಡೋದನ್ನ ಕಲಿಬೇಕು. ಕೊನೆಗೆ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಪ್ರತಿಯೊಬ್ಬರ ಜೀವನದಲ್ಲೂ ಆ ಫುಟ್ಬಾಲ್ ಯಾವುದು, ಅಂದ್ರೆ ತಮ್ಮ ನ್ಯಾಚುರಲ್ ಟ್ಯಾಲೆಂಟ್ ಯಾವುದು ಯೋಚನೆ ಮಾಡಿ.